ಹನುಮಂತಪ್ಪ ಯಾವಾಗ ಬಂದ ಯಾವಾಗ ಹೋದ. ಈ ಪರಿಸ್ಥಿತಿ ನಮ್ಮ ಮನೆಗಳಲ್ಲಾಗಿದೆ. ಕಾರಣ, ಮೊದಲು ಒಂದು ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇತ್ತು, 4 ಜನ ಬಂದು ಸೇರ್ತಾ ಇದ್ದು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋದಕ್ಕೆ ಎಲ್ಲೋ ಅಪ್ಪ ಎಲ್ಲೋ ಅಮ್ಮ, ನಂದು ಗಂಡ ಹೆಂಡತಿ ನಾನು ನೋಡ್ಕೋತೀನಿ. ಈಗ ಬಂದಾಗ ಹನುಮಂತಪ್ಪನ ಮೊಮ್ಮಗಂದು ಬರ್ಡೇ ಬಂದ್ರೆ ಹನುಮಂತಪ್ಪನ ಕಡೆ 5 ರೂಪಾಯಿ ಎಲ್ಲ ಕೊಡ್ಲಿಕ್ಕೆ. ಇದು ಏನು ಪರಿಸ್ಥಿತಿ ಬಂತ್ರಿ ನಮ್ದು. ನಾವೇನು ಕೇಳ್ತಾ ಇಲ್ಲ, ನನ್ನ ಮೊಮ್ಮಗನಿಗೆ ಅಟ್ಲೀಸ್ಟ್ ಒಂದು 100 ರೂಪಾಯಿ ಕೊಡೋಕ್ಕಾದ್ರು ಖುಷಿ ನನ್ನ ಜೇಬ್ನಲ್ಲಿ ಬೇಡ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಅದಕ್ಕೆ ಎಲ್ಲ 7,500 ಪ್ಲಸ್ DA ಒಂದು 10-12 ಸಾವಿರ ರೂಪಾಯಿ ಕೊಡಿ, ಬೇಕಾಗಿಲ್ಲ. ಗಂಡ ಹೆಂಡತಿ ಒಂದು ಸಣ್ಣ ಮನೆಯಾಗಿದ್ದು ಏನು ಅನ್ನಾರೋ ರೊಟ್ಟಿನೋ ಗಂಜಿನೋ ರಾಗಿ ಮುದ್ದೆ ತಿಂದ್ಕೊಂಡು ಯಾರನ್ನೂ ಕೈ ಒಡ್ಡದಾಗಿರಪ್ಪ ಅಂತ ನಮ್ಮ ಆಸೆ ಇದೆ. ಕಾರಣಗಳು ಚೇಂಜ್ ಆಗ್ತಾ ಇದೆ. ಈಗ ಇಷ್ಟಾದರೂ ಕೂಡ ನಾನು ಹೇಳಿದೆ, ನಾವು ಎಲ್ಲಿ ನಮ್ಮ ಕೆಲಸ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ 2014ರಲ್ಲಿ ಅವ್ರು ಕೊಡುವಂತ ಅವ್ರು ಹೇಳಿದರು. ಆದರೆ ಪ್ರಾವಿಡೆಂಟ್ ಫಂಡ್ ಆಫೀಸ್ನವ್ರು ಹೇಳ್ತಾರೆ ನನ್ನ ಕಡೆ ದುಡ್ಡಿಲ್ಲ. ಇವರು ಮೊದಲನೇ ಕಾರಣ. ಎರಡನೇ ಕಾರಣ CBT ಮೆಂಬರ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಒಂದು ಕಮಿಟಿ ಇದೆ. ಅದರೊಳಗೆ ಎಲ್ಲ ಟ್ರೇಡ್ ಯೂನಿಯನ್ನವರು, ಎಲ್ಲ ರಾಜಕಾರಣಿಗಳು, ಎಲ್ಲ ಇಂಡಸ್ಟ್ರಿಯವರು, ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಹಾಗೂ ಎಲ್ಲ ಸರ್ಕಾರದ ಜನರು ಸೇರಿ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿ ಪೆನ್ಷನ್ದಾರಿಗೆ ಏನು ವಿಚಾರ ಮಾಡಿ ಒಳ್ಳೆಯದನ್ನು ಮಾಡೋಕ್ಕೆ ಈಗ 65 ವರ್ಷದ ಹಿಂದುಗಡೆ ಫಾರ್ಮ್ ಮಾಡಿದ್ದಾರೆ. ಈ ಕಮಿಟಿಗೆ ಬುದ್ಧಿ ಇಲ್ವಾ? 65 ವರ್ಷ ಆದರೂ ಪೆನ್ಷನ್ದಾರರ ಬಗ್ಗೆ ಒಂದು ಸೆಂಟೆನ್ಸ್ ಮಾತಾಡಿಲ್ಲ. ಯಾಕೆ? ಕಾರಣ, ಈ ಮುದುಕರ ಕಡೆಯಿಂದ ಏನಾಗುತ್ತೆ, ಮನೆ ಬಿಟ್ಟು ಹೊರಲಿಕ್ಕೆ ಬರ್ಕಾಗೋದಿಲ್ಲ. ಸರ್, ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಆಗೋದು. ಈಗ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೋ ಪ್ರಯತ್ನಗಳು ಮಾಡಿ 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 ನಾವು ಇವತ್ತಿನ ದಿವಸ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅಶೋಕ್ ರಾವತ್ ಅವ್ರಿಗೆ ಹೇಳ್ತೀನಿ, ಸರ್ ನಮ್ಮ ಹಿಂದ್ಗಡೆ 122 ಕಂಪನಿಯವರು ಒಟ್ಟಿಗೆ ಸೇರಿದ್ದಾರೆ. ಇದೇ ಥರ ಭಾರತದಲ್ಲಿ ಎಲ್ಲ ಕಂಪನಿಯವರು ಒಟ್ಟಾಗಿ ಸೇರಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೂಗಿದ್ರೆ ಅವನ ಗೆಲ್ಲಿ ಒಳಗ ಕೀ ಪಟಲ ಹೊರದು. ನಾವು ಮುದುಕರು ಒಂದೇ ಇಡ್ಬೋದು, ನಾವು ಶಾಣ್ಯಾರಿದ್ದೀವಿ, ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ್ರಿ, ಯುಕ್ತಿ ಇದೆ. ಅವ್ರು ಏನ್ ಬೇಕಾದ ತಿಳ್ಕೊಬೋದು. ಇದು ಒಂದು ಕಾರಣ. ಅವ್ರು ಏನಂತಾರೆ, ಮುದುಕರ ಕಡೆಯಿಂದ ಏನಾಗ್ತದೆ, ಮುದುಕರಲ್ಲಿ ಇರ್ತಕ್ಕಂಥ ವಿಚಾರ, ಮುದುಕರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಧ್ವನಿ, ಅವ್ರು ಯಾರು ಸಣ್ಣವ್ರ ಕಡೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಗೊತ್ತು ಸರ್, ಸುಖ ದುಃಖ ಜೀವನದಲ್ಲಿ ಏನು ಬಂದಿದೆ ನಮ್ಗೆ ಗೊತ್ತು, ಮುಂದೆ ಏನು ಮಾಡ್ಬೇಕಂತ ಗೊತ್ತು. ಅದಕ್ಕೋಸ್ಕರನೇ ಇಡೀ ಭಾರತದಲ್ಲಿ ನಾವು ನಮ್ಮ ಮುದುಕರ ಸಂಘವನ್ನು ಕಟ್ಟಿದ್ದೀವಿ. ಮುದುಕರ ಸಂಘ ಎದಕ್ಕೆ ಕಟ್ಟಿದ್ದೀವಿ? ಮುದುಕರಿಗೆ ಒಂದೇ ಲಾಭ ಆಗ್ಲಿಕ್ಕಲ್ಲ, ಮುಂದೆ ಬರ್ತಕ್ಕಂಥ ಜನರೇಷನ್ ಕೂಡ ಇದು ಉಪಯೋಗವಾಗಬೇಕು. ಇದೇ ಥರ ನನ್ನ ಮಕ್ಕಳು ಕೂಡ ಸಫರ್ ಆಗಬಾರ್ದು. ನಾವು ಮುಂದಾಲೋಚನೆ ಮಾಡೋರು, ನಂದಾಯ್ತಪ್ಪ, ನನ್ನ ಮುಗೀತು, ನನ್ನ ಮಗ ಆದರೂ ಆರಾಮಿರ್ಬೇಕು. ಈ ವಿಚಾರ ಇಟ್ಕೊಂಡು ದೊಡ್ಡ ಮನಸ್ಸಿನಿಂದ ನಾವು ಇದೇನು ಹೋರಾಟ ಮಾಡ್ತಿದ್ವಲ್ಲ, ಇದು ಮಾಮೂಲಿ ಹೋರಾಟ ಅಲ್ಲಿದು. ಇದು ಯಾರ ಮನಸ್ಸಿಗೆ ಬರಲ್ಲ. ನೀವು ಪ್ರತಿಯೊಬ್ಬರು ಇಲ್ಲೇನು ಬಂದು ಸೇರಿದಿರಲ್ಲ, ನಿಮ್ಮ ದೊಡ್ಡ ಮನಸ್ಸು, ನಿಮ್ಮ ದೊಡ್ಡ ವಿಚಾರ, ಅದಕ್ಕೆ ನನ್ನ ದೊಡ್ಡ ಅನಂತ ನಮಸ್ಕಾರಗಳು. ಸರ್, ಒಂದನೇದು CBT ಮೆಂಬರ್ ಅಂತ ಹೇಳಿದೆ. CBT ಮೆಂಬರ್ ಏನಂತಾರೆ, ಯಾವ ಡಿಸ್ಕಷನ್ ಮಾಡಬಲ್ರು, ಟೋಟಲ್ 10 ಜನ ಡಿಫ್ರೆಂಟ್ ಟ್ರೇಡ್ ಯೂನಿಯನ್ ರೆಪ್ರೆಸೆಂಟೇಷನ್ ತರಲಿ. ನಾನು ನೌಕರಿ ಮಾಡುವಾಗ ಅಥವಾ ನೀವು ನೌಕರಿ ಮಾಡುವಾಗ ನಾವೆಲ್ಲರೂ ಟ್ರೇಡ್ ಯೂನಿಯನ್ ಮೆಂಬರ್ಗಳಿದ್ವಿ. ಒಪ್ಗೆನಾ? ನೌಕರಿ ರಿಟೈರ್ಮೆಂಟ್ ಆದ್ಮೇಲೆ ಯಾರು ಕೇಳಿದ್ರು ನಿಮಗೆ? ಯಾರಾದ್ರೂ ಕೇಳಿದ್ರ? ಅದೇ ನಮ್ಮ ಹಣೆ ಬರ. ಅವರಿಗೆ ಪಗಾರ ಇದ್ದವ ಬೇಕು, ರಿಟೈರ್ ಆದ್ರೂ ಅವ್ರಿಗೆ ಬೇಕಾಗಿಲ್ಲ. ಅದೇ ಕಾರಣದಿಂದ ಈಗ ಸಂಘಟನೆಯಲ್ಲಿ ಮುಂದೆ ಬರಲಾರದವರು ನಮ್ಮ ರಿಟೈರ್ಡ್ ವೆಲ್ಫೇರ್ ಅಸೋಸಿಯೇಷನ್ ಉದ್ಘಾಟನಾ ಅದು. ಯಾಕಂದ್ರೆ ಟ್ರೇಡ್ ಯೂನಿಯನ್ ಕೇಳವಲ್ರು ನಮ್ಮನ್ನವರು.
ಬೇರೆ ಬೇರೆ KSRTC ಇರ್ಬೋದು, NMDC ಇರ್ಬೋದು, ITI ಇರ್ಬೋದು, HAL ಇರ್ಬೋದು, ಎಲ್ಲ ಸಂಘಟನೆಗಳು ತಮ್ಮ ತಮ್ಮ ರಿಟೈರ್ಡ್ ಆರ್ಗನೈಸೇಷನ್ಸ್ ಅಂತ ಮಾಡಿಕೊಂಡು ಅವರು ಕೂಡ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಅವರೊಬ್ಬರಿಗೆ ಫೈಟ್ ಮಾಡಿ ಪೆನ್ಷನ್ ತರೋಕ್ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಅದಕ್ಕೆ ನನ್ನ ಕಳಕಳಿಯ ವಿನಂತಿ ಏನಂದ್ರೆ, ನೋಡಿ ಸರ್, ಒಂದು 5 ಕುದುರೆ ಓಡ್ತಿರ್ತಾವೆ, 5 ಕುದುರೆ ಓಡ್ತಿರ್ತವೆ.